ಅಬ್ಸರ್ವ್ ಮಾಡಿ, ಇದೇ ಪಂಜಾಬ್ ಫಸ್ಟ್ 7 ಗೇಮ್ಸ್ ಅಲ್ಲಿ 6 ಗೇಮ್ಸ್ ಗೆದ್ದು 1 ವಾಶ್ ಔಟ್ ಆಗಿತ್ತು. ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಕೂತಿದ್ರು. ಯಾಕೆ ಹಿಂಗ್ ಆಗೋದ್ರು? ರಾಯರ್ ಕುದ್ರೆ ಯಾಕೆ ಕತ್ತೆ ಆಗೋಯ್ತು ಅಂದ್ರೆ ಅದಕ್ಕೆ ಉತ್ತರ ಇನ್ಫ್ಯಾಕ್ಟ್ ರಿಕಿ ಪಾಂಟಿಂಗು ಹುಡ್ಕಕ್ಕಾಗಿಲ್ಲ ಸೋಫಾರ್. ಬಟ್ ಒಂದು ಪ್ರಮುಖ ಕೊರತೆ ಈ ಟೀಮಲ್ಲಿ ಏನು ಎದ್ದು ಕಾಣ್ತಾ ಇರೋದು ಅಂತ ಹೇಳಿದ್ರೆ ಅದು ಅವ್ರ ಬೌಲಿಂಗ್ ಯೂನಿಟ್ ಅಲ್ಲಿ ವಿಕೆಟ್ ಟೇಕರ್ಸ್ ಇಲ್ಲ. ಐ ಥಿಂಕ್ ಎವ್ರಿ 26th ಡೆಲಿವರಿ ಇವರು ಒಂದು ವಿಕೆಟ್ ನ ತಗೋತಾ ಇದ್ದಾರೆ ಎಂಟೈರ್ ಟೂರ್ನಮೆಂಟ್ ಅಲ್ಲಿ. ಅಂದ್ರೆ ಏನರ್ಥ? 5+ ಓವರ್ಸ್ ಅಲ್ಲಿ 1 ವಿಕೆಟ್ ಬರ್ತಾ ಇದೆ ಇವ್ರಿಗೆ. ಅಂದ್ರೆ ಏನು? ಒಂದ್ ಮ್ಯಾಚ್ ಅಲ್ಲಿ ಅಪೋನೆಂಟ್ಸ್ ಕೇವಲ 4 ವಿಕೆಟ್ ತಗೋತಾ ಇದ್ದಾರೆ. ಇಂಪ್ಯಾಕ್ಟ್ ರೂಲ್ ಇರೋ ಕಾಲದಲ್ಲಿ ನೀವು 4 ವಿಕೆಟ್ ತಗೊಳ್ತೀರಾ ಅಂದ್ರೆ ಅಪೋನೆಂಟ್ಸ್ ಅವರು ಆಲ್ ಗನ್ಸ್ ಬ್ಲೇಸಿಂಗ್ ಬಂದೇ ಬರ್ತಾರೆ. ಸೊ ನೀವು ಕಟ್ಟಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಈ ಬೌಲಿಂಗ್ ಯೂನಿಟ್ 8 ಐ ಥಿಂಕ್ 8 ಬಾರಿ 200+ ರನ್ಸ್ ನ ಕನ್ಸೀಡ್ ಮಾಡಿರೋದು ಈ ಟೂರ್ನಮೆಂಟ್ ಅಲ್ಲಿ ಅತ್ಯಂತ ದುಬಾರಿ ಆಗಿರೋದು. ಯಾರು ಬಂದು ಫಾರ್ಚೂನ್ಸ್ ಚೇಂಜ್ ಮಾಡ್ಬೋದಾ ಅಂದ್ರೆ ಐ ಥಿಂಕ್ ಹರ್ಪ್ರೀತ್ ಬಾರ್ನ ಬ್ಯಾಕ್ ಮಾಡಬೇಕು ಇವರು. ನಂಬರ್ ಆಫ್ ವಿಕೆಟ್ಸ್ ಟೇಕನ್ ಬೈ ಸ್ಪಿನ್ನರ್ಸ್ ನೀವು ತಗೊಂಡ್ರು ಯಜ್ವೇಂದರ್ ಚಹಲ್ ಇದ್ರು ಕೂಡ ಅವರು ಬಾಟಮ್ ಅಲ್ಲೇ ಬರ್ತಾರೆ. ಯಾಕಂದ್ರೆ ಇವ್ರು ಸ್ಪಿನ್ನರ್ಸ್ ಅನ್ಕೊಂಡಂಗೆ ಡೆಲಿವರ್ ಮಾಡಿಲ್ಲ. ವರ್ಸ್ಟ್ ಐ ಥಿಂಕ್ LSG ಇರ್ಬೇಕು. ಪಂಜಾಬ್ ಸೆಕೆಂಡ್ ಅಥವಾ ಥರ್ಡ್ ಕೂತಿದ್ದಾರೆ ನಂಬರ್ ಆಫ್ ವಿಕೆಟ್ಸ್ ಟೇಕನ್ ಬೈ ಸ್ಪಿನ್ನರ್ಸ್ ನೋಡ್ತಾ ಇದ್ರೆ. ಹೌದು, ಇಡೀ ಟೂರ್ನಮೆಂಟ್ ಅಲ್ಲೇನೆ ಜಾಸ್ತಿ ಸ್ಪಿನ್ನರ್ಗಳು ಗಲಾಟೆ ಮಾಡಕ್ ಆಗಿಲ್ಲ. ಬಟ್ ಸ್ಟಿಲ್ ಇವ್ರ ಸ್ಪಿನ್ನರ್, ಅದರಲ್ಲೂ ಚಹಲ್ ಯೂಸೇ ಮಾಡ್ಕೊಂಡಿಲ್ಲ ಶ್ರೇಯಸ್ ಅಯ್ಯರ್.